ಅಮ್ಮನ ಮಾತಿಗೆ ಕಟ್ಟು ಬಿದ್ದ ವೈಷ್ಣವ್ ಲಕ್ಷ್ಮಿಯಿಂದ ದೂರ ಇದ್ದ. ಅಮ್ಮ ಹೇಳಿದ್ದೇ ಸರಿ ಅಂತ ಇಷ್ಟು ದಿನ ಕಾವೇರಿ ಆಜ್ಞೆಯನ್ನೇ ಪಾಲಿಸ್ತಿದ್ದ. ಆದ್ರೀಗ ವೈಷ್ಣವ್ ಮೊದಲ ಸಲ ತನ್ನ ಮನಸ್ಸಿನ ಮಾತನ್ನ ಕೇಳೋದಕ್ಕೆ ಶುರು ಮಾಡಿದ್ದಾನೆ. ಲಕ್ಷ್ಮಿಯನ್ನ ಕಟುಕನಿಂದ ಕಾಪಾಡಿ ಮಹಾಲಕ್ಷ್ಮಿ ಯಾವತ್ತಿದ್ರೂ ನನ್ನವ್ರೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ಲಕ್ಷ್ಮಿ ಒಳ್ಳೆಯವಳು, ಅವಳದ್ದು ಯಾವುದೇ ತಪ್ಪಿಲ್ಲ, ಕಾವೇರಿಯ ಕೆಟ್ಟವಳಂತ ವೈಶ್ಗೆ ಗೊತ್ತಾಯ್ತಾ? ಸತ್ಯ ಗೊತ್ತಾದ ವೈಷ್ಣವ್ ಅಮ್ಮನನ್ನ ಸುಮ್ಮನೆ ಬಿಡ್ತಾನಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಕಾವೇರಿ ಏನೇ ಕುತಂತ್ರ ಮಾಡಿದ್ರು ಗೆಲ್ಲೋದು ಮಾತ್ರ ಲಕ್ಷ್ಮಿ ವೈಷ್ಣವ್ ಪ್ರೀತಿನೇ. ಇದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಮದುವೆ ಆದಾಗಿನಿಂದಲೂ ಮಗ ಎಲ್ಲಿ ತನ್ನಿಂದ ದೂರ ಆಗ್ತಾನೆ ಅನ್ನೋ ಭಯ ಕಾವೇರಿಗಿದೆ. ಹೀಗಾಗಿ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಪ್ರಯತ್ನಿಸ್ತಿದ್ದಾಳೆ. ಆದ್ರೆ ಲಕ್ಷ್ಮಿ ಕಾವೇರಿಯ ಪ್ಲಾನ್ ಉಲ್ಟಾ ಮಾಡ್ತಾ ಬಂದಿದ್ದಾಳೆ. ಲಕ್ಷ್ಮಿ ಇನ್ನೂ ವೈಷ್ಣವ್ ಜೊತೆ ಇದ್ರೆ ತನ್ನ ದಾರಿಗೆ ಅಡ್ಡ ಆಗ್ತಾಳೆ ಅಂತ ಕಾವೇರಿ ಆಕೆಯನ್ನ ಮನೆಯಿಂದ ಆಚೆ ಹಾಕಿದ್ಲು. ಅದಾದ್ಮೇಲೆ ಮನೆಯಲ್ಲಿರುವ ಲಕ್ಷ್ಮಿ ಫೋಟೋಗಳನ್ನ ಕೂಡ ಆಚೆ ಹಾಕಿಸಿದ್ಲು. ಆದ್ರೆ ವೈಷ್ಣವ್ ಫೋಟೋಗಳನ್ನ ಎಸೆಯದೆ ತನ್ನ ಜೀವನದಲ್ಲಿ ಯಾರು ಮುಖ್ಯ, ಯಾರದ್ದು ಸರಿ, ಯಾರದ್ದು ತಪ್ಪು, ಯಾರನ್ನ ನಂಬೇಕು ಅಂತ ಅವಲೋಕನ ಮಾಡ್ತಿದ್ದಾನೆ. ಈ ಬೆನ್ನಲ್ಲೇ ಕಾವೇರಿ ಚಿಂಗಾರಿಗೆ ಹೇಳಿ ಲಕ್ಷ್ಮಿಗೆ ಕಾಟ ಕೊಡಲು ಹುಡುಗ್ರನ್ನ ಕಳಿಸಿದ್ಲು. ಅಷ್ಟೊತ್ತಿಗೆ ಅಲ್ಲಿಗೆ ನಿತಿನ್ ತನ್ನ ಹುಡುಗರ ಜೊತೆ ಎಂಟ್ರಿ ಕೊಟ್ಟಿದ್ದಾನೆ. ಲಕ್ಷ್ಮಿಯನ್ನ ಬಲವಂತವಾಗಿ ಮದುವೆ ಆಗಲು ಮುಂದಾಗಿದ್ದಾನೆ. ಹೌದು, ಲಕ್ಷ್ಮಿ ವೈಷ್ಣವ್ ಮದುವೆಗೂ ಮುನ್ನವೇ ಈ ನಿತಿನ್ ಲಕ್ಷ್ಮಿಯನ್ನ ಬಲವಂತವಾಗಿ ಮದುವೆ ಆಗಲು ಮುಂದಾಗಿದ್ದ. ಆದ್ರೆ ಆತನಿಂದ ವೈಷ್ಣವ್ ಕಾಪಾಡಿದ್ದ. ಇದೀಗ ಲಕ್ಷ್ಮಿಯನ್ನ ಮನೆಯಿಂದ ಆಚೆ ಹಾಕ್ತಿದ್ದಂತೆ ಮತ್ತೆ ನಿತಿನ್ ಎಂಟ್ರಿ ಕೊಟ್ಟಿದ್ದಾನೆ. ತುಂಬಾ ಹತ್ರದಿಂದ ನೋಡಿ ತುಂಬಾ ಟೈಮ್ ಆಯ್ತು ಅಂತ ಹೇಳಿದ್ದಾನೆ ನಿತಿನ್. ಬೀದಿ ನಾಯಿಗಳ ಕಾಟ ದಿನೇ ದಿನೇ ಜಾಸ್ತಿ ಆಯ್ತು, ಎಷ್ಟೇ ಹೊಡೆದು ಓಡಿಸಿದ್ರು ಮತ್ತೆ ಬರ್ತವೆ ಅಂತ ಲಕ್ಷ್ಮಿ ಹೇಳಿದ್ದಾಳೆ. ನೀನು ಗಂಡನನ್ನ ಬಿಟ್ಟವಳು, ನಿನ್ಗೆ ನಾನು ಬಾಳು ಕೊಡ್ತೀನಿ ಅಂತ ಹೇಳಿ ನೇರವಾಗಿ ತಾಳಿ ಕಟ್ಟೋದಕ್ಕೆ ಮುಂದಾಗಿದ್ದಾನೆ ನಿತಿನ್. ಅಷ್ಟೊತ್ತಿಗೆ ವೈಷ್ಣವ್ ಎಂಟ್ರಿ ಆಗಿದೆ. ನಿತಿನ್ನ ಸರಿಯಾಗಿ ಬೆಂಡೆತ್ತಿದ್ದಾನೆ. ಹೌದು, ನಿತಿನ್ ಬರ್ತಿದ್ದಂತೆ ಕೀರ್ತಿ ನೇರವಾಗಿ ವೈಷ್ಣವ್ ಬಳಿ ಹೋಗಿದ್ದಾಳೆ. ಲಕ್ಷ್ಮಿಗೆ ಕಾಟ ಕೊಡ್ತಿದ್ದಾನೆ ಅಂತ ವೈಶ್ ಬಳಿ ಹೇಳಿದ್ದಾಳೆ. ಇತ್ತ ಕಾವೇರಿ ಕೂಡ ಸಂಭ್ರಮಿಸ್ತಿದ್ದಾಳೆ. ನಾನೇ ಲಕ್ಷ್ಮಿಯನ್ನ ನನ್ನ ದಾರಿಯಿಂದ ಆಚೆ ಹಾಕ್ಬೇಕು ಅಂದ್ಕೊಳ್ತಿರುವಾಗ್ಲೇ ಆ ಪೆಕ್ರಾನೆ ಬಂದಿದ್ದಾನೆ, ಅವಳನ್ನ ಮದ್ವೆ ಆಗ್ತಿದ್ದಾನೆ ಅಂತ ಸಂಭ್ರಮಿಸಿದ್ದಾಳೆ. ಇತ್ತ ನಿತಿನ್ ಕೂಡ ಇನ್ನೇನು ತಾಳಿ ಕಟ್ಬೇಕು ಅನ್ನುವಷ್ಟರಲ್ಲಿ ವೈಷ್ಣವ್ ಕೀರ್ತಿ ಜೊತೆ ಎಂಟ್ರಿ ಕೊಟ್ಟಿದ್ದಾನೆ. ಬೈಕ್ ನಿಂದ ಇಳಿತಿದ್ದಂತೆ ವೈಶ್ ಫೈಟಿಂಗ್ ಶುರು ಮಾಡ್ಕೊಂಡಿದ್ದಾನೆ. ನಿತಿನ್ನ ಸರಿಯಾಗಿ ಬೆಂಡೆತ್ತಿ ಲಕ್ಷ್ಮಿ ಕಾಲಿಗೆ ಬೀಳುವಂತೆ ಮಾಡಿದ್ದಾನೆ. ಬಳಿಕ ನಾವಿಬ್ರು ಇವಾಗ್ಲೂ ಗಂಡ ಹೆಂಡ್ತೀನಿ ಅಂತ ವೈಷ್ಣವ್ ತನ್ನ ಮನಸ್ಸಿನ ಮಾತನ್ನ ಹೇಳಿದ್ದಾನೆ. ಇದರಿಂದಾಗಿ ಲಕ್ಷ್ಮಿ ಕೀರ್ತಿ ಫುಲ್ ಖುಷಿ ಆದ್ರೆ ಕಾವೇರಿಗೆ ಶಾಕ್ ಆಗಿದೆ. ಹಾಗಾದ್ರೆ ವೈಶ್ಗೆ ಕಾವೇರಿ ಕೃತ್ಯ ಗೊತ್ತಾಯ್ತಾ? ವೈಶ್ ಮುಂದೇನು ಮಾಡ್ತಾನಂತ ಕಾದು ನೋಡ್ಬೇಕು. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಪುಟ್ಟ ಈಗ ದೊಡ್ಡವನಾದ, ಈತನಿಗೀಗ ಬಾಯಿ ಬಂತು ಅಂತ ಹೇಳಿದ್ರೆ ಮತ್ತೆ ಕೆಲವರು ಎಂತ ಕರ್ಮ ಮಾರ್ರೆ, ಒಂದು ಸಾರಿ ಬಿಟ್ಟು ಹೋಗೋದು ಮತ್ತೆ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋದು. ಇದೇ ಆಯ್ತು, ಮೊದಲು ಕಾವೇರಿನ ಜೈಲಿಗೆ ಹಾಕಿ, ಅವಾಗ ಎಲ್ಲ ಸರಿ ಹೋಗುತ್ತೆ. ಆದಷ್ಟು ಬೇಗ ಸೀರಿಯಲ್ಗೆ ಒಂದು ಮುಕ್ತಿ ಕೊಡಿ ಅಂತ ಸೀರಿಯಲ್ ಪ್ರೇಮಿಗಳು ಕಾಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಕಾವೇರಿ ಕೆಟ್ಟವಳಂತ ವೈಶ್ಗೆ ಗೊತ್ತಾಗುತ್ತಾ? ಸತ್ಯ ಗೊತ್ತಾದ ವೈಶ್ ಮುಂದೇನು ಮಾಡ್ತಾನಂತ ಕಾಮೆಂಟ್ ಮಾಡಿ. ನಮಸ್ಕಾರ.